Namaste. Subject Engineering Mathematics for second semester BE. Name of the book author Dr. K.S.C. Sir. Module 1 Vector Calculus. Article number 1.12 Gradient, Divergence and Curl. Worked problems. Problem number 22. If vector of v equal to xi plus yj plus zk whole divided by square root of x square plus y square plus z square, then show that divergence of vector of v equal to 2 divided by square root of x square plus y square plus z square and curl of vector of v equal to vector of 0. So solution for this, observing the symmetric nature in vector of v. So ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ, ಸೊ ಡೈ ಅಂತ ಹೇಳಿದ್ರೆ ಡೆಲ್ ಡಾಟ್ ಅಂತ, ವೆಕ್ಟರ್ ಆಫ್ ವಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು, ಸೊ ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ, ಅಂದರೆ ಡೆಲ್ದು ಫಾರ್ಮುಲಾ ಏನು ಗೊತ್ತಾ, ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಪ್ಲಸ್ ಡೆಲ್ ಬೈ ಡೆಲ್ ವೈ into j plus del by del z into k. ಸೊ ಇದಿಷ್ಟನ್ನು ನಾವು ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ ಅಂತ ಬರೀಬಹುದು. ಸೊ ಡೆಲ್ ಈಕ್ವಲ್ ಟು ಸಮೇಷನ್ ಅಂತ ಹೇಳಿದ್ರೆ ಎಕ್ಸ್ ವೈ ಝೆಡ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಓಕೆ, ಅದನ್ನು ಶಾರ್ಟ್ ಫಾರ್ಮ್ ಆಗಿ ಹೀಗೆ ಬರೀಬೋದು. ಹೀಗಿರೋದನ್ನು ಶಾರ್ಟ್ ಫಾರ್ಮ್ ಆಗಿ ಹೀಗೆ ಬರೀಬೋದು, ಡಾಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ವೆಕ್ಟರ್ ಆಫ್ ವಿ ಇದೆಯಲ್ಲ, ಅದು ಒಂದನ್ನು ಮಾತ್ರ ಬರೆದಿದ್ದಾರೆ, ಎಕ್ಸ್ ಐ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ರಿಮೈನಿಂಗ್ ವೈ ಜೆ ಝೆಡ್ ಕೆ ಇದೆಯಲ್ಲ ಅದು ಬರೆದಿಲ್ಲ. ಸೊ ಅದ್ರ ಬಗ್ಗೆ ಶಾರ್ಟ್ ಫಾರ್ಮ್ ಆಗಿ ಸಮೇಷನ್ ಹಾಕಿದ್ದಾರೆ. ಓಕೆ, ಅಂಡರ್ಸ್ಟುಡ್ ಮಾಡ್ಕೋಬೇಕು. ಇಲ್ಲಿ ಸಮೇಷನ್ ಹ್ಯಾಸ್ ಇಟ್ ಈಸ್ ಹಾಗೆ ಇದೆ. ಇನ್ ಡಾಟ್ ಪ್ರಾಡಕ್ಟಲ್ಲಿ ಸೇಮ್ ವೆಕ್ಟರ್ ಏನಾಗುತ್ತೆ, ಐ ಡಾಟ್ ಐ ಈಕ್ವಲ್ ಟು ಜೆ ಡಾಟ್ ಜೆ ಈಕ್ವಲ್ ಟು ಕೆ ಡಾಟ್ ಕೆ, ಇದು ಕೆ ಡಾಟ್ ಕೆ. ಸೊ ದೀಸ್ ಆರ್ ಆಲ್ ಒನ್ ಅಂತ ಆಗುತ್ತೆ. ಓಕೆ, ಇನ್ ಡಾಟ್ ಪ್ರಾಡಕ್ಟಲ್ಲಿ. ಅದರ್ ಪ್ರಾಡಕ್ಟ್ ಇದ್ದರೆ ಐ ಡಾಟ್ ಜೆ ಅಥವಾ ಐ ಡಾಟ್ ಕೆ ಅಥವಾ ಜೆ ಡಾಟ್ ಕೆ ಡಾಟ್ ಐ, ಕೆ ಡಾಟ್ ಜೆ, ಈ ಥರ ಇದ್ದರೆ ಡಿಫ್ರೆಂಟ್ ಡಾಟ್ ವೆಕ್ಟರ್ಸ್ ಇತ್ತು ಅಂದರೆ ಝೀರೋ. ಓಕೆ, ಹೀಗೆ ಸಮೇಷನ್ ಕಾಮನ್ ಆಗಿ ಡೆಲ್ ಬೈ ಡೆಲ್ ಎಕ್ಸ್ ಆ್ಯಸ್ ಇಟ್ ಈಸು, ಐ ಡಾಟ್ ಐ ಏನಾಗುತ್ತೆ, ಒನ್ ಆಗುತ್ತೆ. ಸೊ ಇಲ್ಲಿ ಐದು ಕೋಯಿಫಿಷಿಯೆಂಟ್ ಡೆಲ್ ಬೈ ಡೆಲ್ ಎಕ್ಸ್, ಹಾಗೆ ಸಿಮಿಲರ್ಲಿ ಐ ಕೋಯಿಫಿಷಿಯೆಂಟ್ ಇಸ್ ದಿಸ್ ಒನ್, ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಸಮೇಷನ್ ಆ್ಯಸ್ ಇಟ್ ಈಸ್. ಸೊ ಡೆಲ್ ಬೈ ಡೆಲ್ ಎಕ್ಸ್ ಅಂತ ಹೇಳಿದ್ರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಇದಕ್ಕೆ ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಫಸ್ಟ್ ದಿಸ್ ಒನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿಸ್ minus this into differentiation of this divided by this whole square. Okay, after simplification of partial derivative of this, okay, we'll get this one. So therefore divergence of vector of v equal to 2, ಇಲ್ಲೇನಾಗುತ್ತೆ 3/2 ಅಂತ ಹೇಳಿದ್ರೆ, ಸೊ ಇದು 1. ಓಕೆ, ಇದು ನ್ಯೂಮರೇಟರಿಗೆ ಹೋದರೆ -3/2, 1 -3/2, ಟೇಕ್ ಎಲ್ ಸಿ ಎಮ್ಮು, 2 - 3/2, ಸೊ ದಟ್ ಈಸ್ -1/2. -1/2 ಅಂತ ಹೇಳಿದ್ರೆ ಡಿನಾಮಿನೇಟರ್ಗೆ ಬರಬೇಕು, ಗೊತ್ತಾಯ್ತಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಆಗುತ್ತೆ. ಅದರ್ವೈಸ್ ಈ ನ್ಯೂಮರೇಟರಲ್ಲಿರೋದನ್ನ ಡಿನಾಮಿನೇಟ್ರಿಗೆ ತೊಗೊಳ್ಳಿ, 3/2 -1, ಸೊ ದಟ್ ಈಸ್ 1/2. 1/2 ಅಂದರೆ ಸ್ಕ್ವೇರ್ ರೂಟ್. ಸೊ ದಿಸ್ ಈಸ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ ಆನ್ಸರ್. ಸೊ ಪ್ರೂವ್ ಆಯ್ತಲ್ಲ ಇದು. ಓಕೆ, ನೆಕ್ಸ್ಟ್ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು, ಕರ್ಲ್ ಅಂತ ಹೇಳಿದ ಕೂಡಲೇ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು, ಸೊ ಇನ್ ಕ್ರಾಸ್ ಪ್ರಾಡಕ್ಟಲ್ಲಿ ಏನಾಗ್ತದೆ, ಹೀಗೆ ಬರಿಬೇಕು, ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರೆದು ಐ ಜೆ ಕೆ. ಫಸ್ಟ್ ಕಾಲಮ್ ಫಸ್ಟ್ ರೋ ಈಸ್ ಐ, ಸೆಕೆಂಡ್ ಕಾಲಮ್ ಫಸ್ಟ್ ರೋ ಈಸ್ ಜೆ, ಥರ್ಡ್ ಕಾಲಮ್ ಫಸ್ಟ್ ರೋ ಈಸ್ ಕೆ.
So I coefficient for del is del by del x, j coefficient for del is del by del y, k coefficient for del is del by del z. Similarly, I coefficient for vector of v is x divided by this one. J coefficient for vector of v is this one, is given in problem. K coefficient of vector of v is this one. Okay. Next, after that, find out the determinant of this. So ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ. We should not remove the common factor appearing in the third row, this one, third row of the determinant, as different differential operators are involved in the second row. So curl of vector of v equal to summation of I into del by del y into ಅಂದರೆ ಅದು ಡಿಟರ್ಮಿನೆಂಟ್ ಅದು ಗೊತ್ತಿದೆಯಲ್ಲ, ದಿಸ್ ಮೈನಸ್ ಆಫ್ del by del z into ದಿಸ್. ಐದೊಂದು ತೊಗೊಂಡ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಸೊ ಆಗ ಈ ಆನ್ಸರ್ ಬರುತ್ತೆ. ಮೈನಸ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ದಿಸ್ ಆನ್ಸರ್. ಆಫ್ಟರ್ ಸಿಂಪ್ಲಿಫಿಕೇಷನ್ ವಿಲ್ ಗೆಟ್ ವೆಕ್ಟರ್ ಆಫ್ 0. So divergence of vector of v is this one and curl of vector of v is vector of 0. So hence proved. Okay. Problem number 22. If vector of v equal to xi plus yj plus zk whole divided by square root of x square plus y square plus z square, then show that divergence of vector of v equal to 2 whole divided by square root of x square plus y square plus z square and curl of vector of v equal to 0. So answer for this, solution for this problem. So observing the symmetric of v, okay, in nature, observing the symmetric nature in vector of v. Okay, we can write so divergence of vector of v equal to del dot vector of v. Okay, actually ಡೆಲ್ಲಿಗೆ ಫಾರ್ ಡೈವರ್ಜೆನ್ಸ್ ಅಂತ ಹೇಳಿದ್ರೆ ಡೆಲ್ ಅಂತ. ಓಕೆ, ಫಾರ್ ಡೆಲ್ದು ಫಾರ್ಮುಲಾ ಏನು ಅಂತ ಹೇಳಿದ್ರೆ ಡೆಲ್ ಈಕ್ವಲ್ ಟು del by del x into I plus del by del y into j plus del by del z into k. ಇದು. ಸೊ ಇದನ್ನು ನಾವು ಈಕ್ವಲ್ ಟು ಸಮೇಷನ್ ಆಫ್ del by del x into I ಅಂತ ಬರೆದ್ರೆ ಅಂಡರ್ಸ್ಟುಡ್ ರಿಮೈನಿಂಗ್ 2 ಆರ್ ಪ್ರೆಸೆಂಟ್ ಅಂತ. ಓಕೆ, ಸಿಮಿಲರ್ಲಿ ವೆಕ್ಟರ್ ಆಫ್ ವಿ ಇದೆಯಲ್ಲ, ಇದನ್ನು ಸ್ಪ್ಲಿಟ್ ಮಾಡಿದರೆ ಎಕ್ಸ್ ಡಿವೈಡೆಡ್ ಬೈ ದಿಸ್ ಇಂಟು ಐ ಪ್ಲಸ್ ವೈ ಡಿವೈಡ್ ಬೈ ದಿಸ್ ಇಂಟು ಜೆ ಪ್ಲಸ್ ಝೆಡ್ ಡಿವೈಡ್ ಬೈ ದಿಸ್ ಇಂಟು ಕೆ. ಓಕೆ, ಸಿಮಿಲರ್ಲಿ ವೆಕ್ಟರ್ ಆಫ್ ವಿ ಇದೆಯಲ್ಲ, ಸೊ ವೆಕ್ಟರ್ ಆಫ್ ವಿನ ಈಕ್ವಲ್ ಟು x divided by square root of x square plus y square plus z square into I plus y divided by square root of x square plus y square plus z square into j plus z divided by square root of x square plus y square plus z square into k. ಓಕೆ, ಸೊ ಅದನ್ನು ಇಲ್ಲಿ ಬರಿಬೇಕು. ಸೊ ಇದನ್ನು ಹೀಗೂ ಬರಿಬೋದು.
ವೆಕ್ಟರ್ ಆಫ್ ವಿ ಈಕ್ವಲ್ ಟು ಇಲ್ಲಿ ಬರ್ದಿದ್ದಲ್ಲ ಸಮೇಷನ್ ಆಫ್ ಅಂತ. ಸೊ ಸಮೇಷನ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ. ಓಕೆ, ಸೊ ಸಿಮೆಟ್ರಿಕ್ ಅಂತ ಹೇಳಿದ್ರೆ ಏನು ಗೊತ್ತು, ಇಲ್ಲಿ ಎಲ್ಲದಕ್ಕೂ ಎಲ್ ಸಿ ಎಮ್ ಇದೆಯಲ್ಲ, ಅದು ಸೇಮ್ ಇದೆ ಡಿನಾಮಿನೇಟರಲ್ಲಿ, ಅದಕ್ಕೆ. ಓಕೆ, ನೆಕ್ಸ್ಟ್ ಈಗ ಡೆಲ್ ಮೀನ್ಸ್ ಸಮೇಷನ್ ಆಫ್ ಡೆಲ್ ಬೈ ಡೆಲ್ ಎಕ್ಸ್ ಇಂಟು ಐ. ಸೊ ಡೆಲ್ ಈಸ್ ಸಮೇಷನ್ ಆಫ್ del by del x into I dot. Similarly, vector of v is summation of xi divided by square root of x square plus y square plus z square. So summation of xi divided by square root of x square plus y square plus z square. Okay, next that is equal to ಈ ಸಮೇಷನ್ ಇದೆಯಲ್ಲ, ಟೇಕ್ ಒಂದನ್ನು ಮಾತ್ರ ಕಾಮನ್ ಆಗಿ ಸಮೇಷನ್ ಅಂತ ತಗೊಳ್ಳೋಣ. ಸೊ ಐ ಡಾಟ್ ಐ ಈಸ್ 1. ಇನ್ ವೆಕ್ಟರಲ್ಲಿ ಸೇಮ್ ವೆಕ್ಟರ್ ಇತ್ತು ಅಂದರೆ ಡಾಟ್ ಪ್ರಾಡಕ್ಟ್, ಇನ್ ವೆಕ್ಟರ್ ಡಾಟ್ ಪ್ರಾಡಕ್ಟಲ್ಲಿ ಸೇಮ್ ವೆಕ್ಟರ್ ಇತ್ತು ಅಂದರೆ 1. I dot I, j dot j, k dot k is 1. So del by del x into x divided by square root of x square plus y square plus z square. Okay, next we know the partial derivative. ಏನಿದೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಏನಿದೆ ಯಾವ ವೇರಿಯೇಬಲು ಸೇಮ್ ಅದೇ ವೇರಿಯೇಬಲ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದು ವೇರಿಯೇಬಲ್ ಟ್ರೀಟೆಡ್ ಆ್ಯಸ್ ಕಾನ್ಸ್ಟೆಂಟ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಓಕೆ, ಸೊ ಎಕ್ಸ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರಿಗೆ ಇದಕ್ಕೆ ಯು ವಿ ರೂಲ್ ಅಪ್ಲೈ ಮಾಡಬೇಕು. ಯು ಬೈ ವಿ ಕೋಶಂಟ್ ರೂಲ್. ಓಕೆ, ಕೋಶಂಟ್ ರೂಲ್ ಏನು ಹೇಳುತ್ತೆ? ಕೋಶಂಟ್ ರೂಲ್, ಸೊ ಯು ಬೈ ವಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಹೇಳಿದ್ರೆ, ಸೊ ಫಸ್ಟ್ ವಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಯು ಮೈನಸ್ ಯು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ದಿಸ್ ಇಸ್ ದಿ ಕೋಶಂಟ್ ರೂಲ್. ಸೊ ಅಲ್ಲಿಗೆ ಇದು ಕೋಶಂಟ್ ರೂಲ್ ಅಪ್ಲೈ ಮಾಡೋಣ ಇಲ್ಲಿಗೆ. ಸೊ divergence of vector of v equal to summation as it is. So first denominator, so denominator square root of x square plus y square plus z square. ಇದು ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಅಂತಂದರೆ 1 ಆಗುತ್ತೆ, ಬಿಕಾಸ್ del x by del x is 1 minus x as it is. ಸೊ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಅಂದರೆ ನಮಗೆ ಗೊತ್ತಿದೆ, ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ರೂಟ್ ಎಕ್ಸ್ ಈಕ್ವಲ್ ಟು 1 divided by 2 root x. So differentiation of root x is 1 by 2 root x. Okay, so ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಡಿನಾಮಿನೇಟರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದು ಪಾರ್ಷಿಯಲ್ ಡೆರಿವೇಟಿವ್ ಅಂದರೆ ಎಕ್ಸ್ ಇರೋದಕ್ಕೆ ನೋಡಬೇಕು. ಸೊ ಫಸ್ಟ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ಗೆ 1 divided by 2 into ಸ್ಕ್ವೇರ್ ರೂಟ್ ಆಫ್ ಆ್ಯಸ್ ಇಟ್ ಈಸ್ ಇಲ್ಲಿ ಹೇಗಿದೆ ಹಾಗೇನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ನೆಕ್ಸ್ಟ್ ಇಂಟು ಎಗೇನ್ ಅದನ್ನು ಚೈನ್ ರೂಲ್ ಅಪ್ಲೈ ಮಾಡಬೇಕು. ಮತ್ತು ಇದಕ್ಕೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರಿಗೆ ಮಾತ್ರ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ 2x. ಓಕೆ, ನೆಕ್ಸ್ಟ್
ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಕೋಶಂಟ್ ರೂಲ್ ಹೇಳಿದಾರಲ್ಲ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಗೆ ಸ್ಕ್ವೇರು. ಸೊ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಗೆ ಹೋಲ್ ಸ್ಕ್ವೇರು. ಸೊ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಅದಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರಿಗೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಇಲ್ಲಿ 2 ಮತ್ತು ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆ್ಯಸ್ ಇಟ್ ಈಸ್. ಸೊ ಟೇಕ್ ಎಲ್ ಸಿ ಎಮ್, ದಿಸ್ ಇಂಟು ದಿಸ್ ಏನಾಯಿತು, ಸ್ಕ್ವೇರ್ ರೂಟು ರೂಟ್ ಇಂಟು ರೂಟು ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರು ಡಿವೈಡೆಡ್ ಬೈ, ಇಲ್ಲಿ ಏನಾಯಿತು, ಸ್ಕ್ವೇರ್ ರೂಟು ಗೆಟ್ ಕ್ಯಾನ್ಸಲ್. ಸೊ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಎಲ್ ಸಿ ಎಮ್ ಇತ್ತಲ್ಲ ನ್ಯೂಮರೇಟರಲ್ಲಿ, ಅದು ಡಿನಾಮಿನೇಟರ್ಗೆ ಬರುತ್ತೆ. ಅವಾಗೇನಾಗುತ್ತೆ, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಬಂದಿದೆ, ಇಲ್ಲಿ ರೂಟ್ ಇದೆ, ರೂಟ್ ಅಂದರೆ 1/2 ಟು ದ ಪವರಲ್ಲಿ 1/2, ಇಲ್ಲಿ ಟು ದ ಪವರಲ್ಲಿ 1. ಸೊ ಇಲ್ಲಿ ನ್ಯೂಮರೇಟರಲ್ಲಿ ಇರೋದು ನ್ಯೂಮರೇಟರ್ ಆಫ್ ದಿ ಡಿನಾಮಿನೇಟರ್ದು ಎಲ್ ಸಿ ಎಮ್ದು, ಸೊ ಅದು ಅದ್ರ ಪವರ್ 1/2, ಸೊ ಇದ್ರ ಪವರು 1. ಸೊ ದಟ್ ಈಸ್ ಈಕ್ವಲ್ ಟು 1/2 ಪ್ಲಸ್ 1 ಈಸ್ 3/2. ಗೊತ್ತಾಯ್ತಲ್ಲ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಟು ದ ಪವರ್ ಆಫ್ 3/2. ಸೊ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗ್ತದೆ. ಓಕೆ, ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು, ಅಂದರೆ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು ಸಮೇಷನ್ ಆಫ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಟು ದ ಪವರ್ ಆಫ್ 3/2. ಸೊ ಇದು ಓನ್ಲಿ ಎಕ್ಸ್ ಇರೋದಕ್ಕೆ ಅಲ್ವಾ, ಸಮೇಷನ್ ಆಫ್ ಎಕ್ಸ್ ಐ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸಿಮಿಲರ್ಲಿ ವೈ ಜೆ ಝೆಡ್ ಕೆ ಇದ್ದರೆ ಏನಾಗುತ್ತೆ, ಎಕ್ಸ್ ಇದ್ದರೆ ವೈ ಝೆಡ್, ಸಿಮಿಲರ್ಲಿ ವೈ ಇದ್ದರೆ ಝೆಡ್ ಮತ್ತು ಎಕ್ಸ್, ನೆಕ್ಸ್ಟ್ ಝೆಡ್ ಇದ್ದಾಗ ಎಕ್ಸ್ ಆ್ಯಂಡ್ ವೈ, ಲೈಕ್ ದಟ್. ಓಕೆ, ಸೊ ಇದನ್ನು ದಟ್ ಈಸ್ ಡೈವರ್ಜೆನ್ಸ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು, ಈಗ ಸಮೇಷನ್ ರಿಮೂವ್ ಮಾಡಬೇಕು, ರಿಮೂವ್ ದಿ ಸಮೇಷನ್. ಸೊ ದಿಸ್ ಈಸ್ ಫಾರ್ ಓನ್ಲಿ ಎಕ್ಸ್ ಇರೋ ಪ್ಲೇಸಿಗೆ, ಎಕ್ಸ್ ಐ ಇರೋ ಪ್ಲೇಸಿಗೆ. ಸೊ ದಟ್ ಈಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಓಕೆ, ಪ್ಲಸ್ ನೆಕ್ಸ್ಟ್ ವೈ ಇರೋ ಪ್ಲೇಸಿಗೆ ಎಕ್ಸ್ ಆ್ಯಂಡ್ ಝೆಡ್ ಅಥವಾ ಝೆಡ್ ಆ್ಯಂಡ್ ಎಕ್ಸ್, ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಝೆಡ್ ಇರೋ ಪ್ಲೇಸಲ್ಲಿ ಏನಾಗುತ್ತೆ, ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಡಿನಾಮಿನೇಟರಲ್ಲಿ ಎಲ್ಲ ಸೇಮೇ. ಸೊ ಡಿನಾಮಿನೇಟರ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಟು ದ ಪವರ್ ಆಫ್ 3/2. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ 2 ಟೈಮ್ಸು, ವೈ 2 ಟೈಮ್ಸು, ಝೆಡ್ 2 ಟೈಮ್ಸ್, ಅಲ್ಲಿಗೆ 2 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಓಕೆ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಟು ದ ಪವರ್ ಆಫ್ 3/2. ಸೊ ಇನ್ ದಿ ಡಿನಾಮಿನೇಟರಲ್ಲಿ 3/2 ಇದೆ, ನ್ಯೂಮರೇಟರಲ್ಲಿ 1 ಇದೆ. ಸೊ ಅವಾಗ ಏನು ಮಾಡಬೇಕು, ಡಿನಾಮಿನೇಟರಿಗೆ 3/2, ನ್ಯೂಮರೇಟರನ್ನು ಡಿನಾಮಿನೇಟರ್ ಕಳಿಸೋಣ, -1 ಆಗುತ್ತೆ. ಸೊ ಇದು ಫೈನಲಿ 3/2 - 1 ಇಸ್ 1/2. 1/2 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್.
divided by 2 divided by, so x square plus y square plus z square to the power of 1 by 2. So divergence of vector of v equal to 2 divided by square root of x square plus y square plus z square. So hence proved. ಗೊತ್ತಾಯ್ತಲ್ಲ. ಸೊ ಫಸ್ಟ್ ಒನ್ ಈಸ್ ಓವರ್, ಇದಾಯಿತು. ನೆಕ್ಸ್ಟ್ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಸೊ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು, ಸೊ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಅಂತ ಹೇಳಿದ ಕೂಡಲೇ ಡೆಲ್ ಕ್ರಾಸ್ ವೆಕ್ಟರ್ ಆಫ್ ವಿ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಇದು. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಐ. ಸೊ ಡೆಲ್ ಅಂತ ಹೇಳಿದ್ರೆ ಡೆಲ್ ಬೈ ಡೆಲ್ ಎಕ್ಸ್. ಐ ಕೋಎಫಿಷಿಯಂಟ್ ಫಾರ್ ಡೆಲ್ ಈಸ್ ಡೆಲ್ ಬೈ ಡೆಲ್ ಎಕ್ಸ್. I coefficient for vector of v, so that is x divided by square root of x square plus y square plus z square. Okay, x divided by square root of x square plus y square plus z square. Next j coefficient for del is del by del y. Next j coefficient for vector of v is y divided by square root of x square plus y square plus z square. Next k coefficient for del is del by del z. Next k coefficient for vector of v is z divided by square root of x square plus y square plus z square. X square plus y square plus z square. ಓಕೆ, ಇದು ಡಿಟರ್ಮಿನೆಂಟ್ ಫಾರ್ಮಲ್ಲಿ ಬರಬೇಕು. ನೋಟ್ we should not remove the common factor appearing in the third row of the determinant as differential operators are involved in the second row. We should not remove the common factor appearing in the third row of the determinant as differential operators are involved in the second row. Okay, ಸೊ ಈಗೇನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲದಕ್ಕೆ ಹೀಗೆ ಬದಲು ಒಂದಕ್ಕೆ ಕಾಮನಾಗಿ ಒಂದಕ್ಕೆ ತೊಗೊಳ್ಳೋಣ, ಆಯಿತಾ. ಕರ್ಲ್ ಆಫ್ ವೆಕ್ಟರ್ ಆಫ್ ವಿ, ದೇರ್ಫೋರ್ curl of vector of v equal to summation of i first column first row close ಮಾಡ್ಕೋಬೇಕು. ಫಸ್ಟ್ದು ಕಾಲಮ್
ಫಸ್ಟ್ ರೋ ಕ್ಲೋಸ್ ಮಾಡಿ ದಿಸ್ ಇಂಟು ದಿಸ್ del y into z divided by square root of x square plus y square plus z square. Next minus of this into this del z into y divided by square root of x square plus y square plus z square. ಸೊ ನಾವು ಎಲ್ಲದಕ್ಕೂ ಡಿಟರ್ಮಿನೆಂಟ್ ಇದು ಜೆ ಕೆಗೂ ಬರಿತೇವೆ ಅಂದರೆ ಲೆಂತಿ ಆಗುತ್ತೆ. ಅದಕ್ಕೆ ಒಂದು ಶಾರ್ಟಾಗಿ ಸಮೇಷನ್ ಆಫ್ ಐಗೆ ಫೈಂಡ್ ಔಟ್ ಮಾಡಿದರೆ ಸಾಕು. ಓಕೆ, ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಂಟು, ಸೊ ಇಲ್ಲಿ ಏನಾಗುತ್ತೆ, ಇದು ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ಪಾರ್ಷಿಯಲ್ ದಿಸ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ z ವಿತ್ ರೆಸ್ಪೆಕ್ಟ್ ಟು y ಅಂದರೆ 0 ಆಗುತ್ತೆ. ಸೊ ದೆನ್ ಮೈನಸ್ ಆಫ್ ನ್ಯೂಮರೇಟರ್ z ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಈಸ್ 1 ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಅಗೈನ್ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರಲ್ಲಿ y ಸ್ಕ್ವೇರಿಗೆ ಮಾತ್ರ ಆಗುತ್ತದು. ಸೊ ದಟ್ ಈಸ್ 2y. ಓಕೆ, ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ದು ಸ್ಕ್ವೇರು. ಸೊ ದಟ್ ಈಸ್ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗ್ತದೆ. ಸೊ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. ಓಕೆ, ನೆಕ್ಸ್ಟ್ ಮೈನಸ್, ಇಲ್ಲೂ ಕೂಡ ಅಷ್ಟೇ, ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಇಸ್ 0. ದೆನ್ ಮೈನಸ್ ಆಫ್ ಮೈನಸ್ಸು ಪ್ಲಸ್ ಆಗ್ತದೆ ಇಲ್ಲಿ. ಸೊ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಇಸ್ 1 ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಇಂಟು ಎಗೈನ್ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಸೊ ದಟ್ ಈಸ್ ಇಲ್ಲಿ z ಸ್ಕ್ವೇರ್ ಇದೆ ಅಲ್ಲ, ಸೊ 2z ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟ್ರಿಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಸೊ ದೆನ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್. Okay, next that is equal to summation of I into, so 2 get cancelled, here also 2 get cancelled. So this is minus yz, minus yz divided by, ಇದು ಡಿನಾಮಿನೇಟ್ರಿಗೆ ಬಂದಾಗ ಏನಾಗುತ್ತೆ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಟು ದ ಪವರ್ ಆಫ್ 3/2, ಬಿಕಾಸ್ 1/2 ಪ್ಲಸ್ 1 is 3/2 plus yz divided by, so x square plus y square plus z square to the power of 3/2. Okay, next, so ಇದೇನಾಗುತ್ತೆ, ನೆಗೆಟಿವ್ ಮತ್ತು ಪಾಸಿಟಿವ್ ಗೆಟ್ ಕ್ಯಾನ್ಸಲ್, ನೆಗೆಟಿವು ಪಾಸಿಟಿವು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಇಂಟು 0. ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಸಮೇಷನ್ ಆಫ್ ಐ ಈಕ್ವಲ್ ಟು 0 ಅಂದರೆ ದೆನ್ ಜೆ ಇದು 0ನೇ, ಕೆ ಇದು 0ನೇ. ಓಕೆ, ಸೊ ದಸ್ ಅಲ್ಲ, ಈಗ ಕರ್ಲ್ ಆಫ್ ವೆಕ್ಟರ್ ಆಫ್ ವಿ ಈಕ್ವಲ್ ಟು ವೆಕ್ಟರ್ ಆಫ್ 0. ದಸ್ divergence of vector of v equal to 2 divided by square root of x square plus y square plus z square, and curl of vector of v equal to vector of 0.
ಸೊ hence proved. Hence proved. Okay. Namaste. Thank you.